ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಸಾಂಬಾರ್ ಪೌಡರ್ ಮಾಡೋಣ ಅಂತ ನಾನು ಮೆಣಸಿನ್ಕಾಯಿ ಮತ್ತು ಸಾಂಬಾರ್ ಪೌಡರು ಮತ್ತು ಖಾರದ ಪುಡಿ, ಧನಿಯಾ ಪುಡಿನೂ ಇಲ್ಲ, ಸ್ವಲ್ಪ ಧನಿಯಾ ಪುಡಿ ಆದರೆ ಈಸಿಯಾಗಿ ಮಾಡ್ಕೋಬೋದು. ಅದು ಅಂದರೆ ಸಾಂಬಾರ್ ಪೌಡರ್ ಅಷ್ಟೊಂದು ಕಷ್ಟ ಇರೋದಿಲ್ಲ. ಅದಕ್ಕೆ ನಾನು ಆಲ್ಮೋಸ್ಟ್ ಒಂದು ಎಲ್ಲ ಬ್ಯಾಡಗಿ ಮೆಣಸಿನ್ಕಾಯಿ ಎಲ್ಲನ ಬ್ಯಾಡಗಿ ಮೆಣಸಿನ್ಕಾಯಿ ಪಟ್ಟಣ ಮತ್ತು ಗುಂಡು ಮೆಣಸಿನ್ಕಾಯಿ ಪಟ್ಟಣ ಅಂದರೆ 200 ಗ್ರಾಮ್ದು ಒಂದೊಂದು 100 ಗ್ರಾಮ್ ಇತ್ತು. ಮತ್ತು ಇದು ಗುಂಟೂರ್ದು ಪಟ್ಟಣ ತೊಗೊಂಬಂದಿದ್ರು. ಸೊ ಅದರಲ್ಲಿ ಸ್ವಲ್ಪ, ಮತ್ತು ಅದಾದಮೇಲೆ ಮತ್ತು ಇನ್ನೂ ಒಂದು ಪಟ್ಟಣ ಆಗೋದಿಲ್ಲ ಅಂತ ಹೇಳಿ ಸೆಪ್ಟೋದಲ್ಲಿ ತರಿಸಿದ್ದು. ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಅದೇನೂ ಇರಲಿಲ್ಲ. ಅರಿಶಿನ ಸಿಗಲಿಲ್ಲ. ನಮ್ಮದು ಅರಿಶಿನ ಪೌಡ್ರ್ ಮಾಡಿದ್ನಲ್ಲ ಅದನ್ನೇ ಮಿಕ್ಸ್ ಮಾಡಿದೆ. ಅಂಗಡಿಲೆಲ್ಲ ಹೋಗಿ ಕೇಳೋದು ಸಿಗಲಿಲ್ಲ. ಸೊ ಈಗ ನಾನು ಆಲ್ಮೋಸ್ಟ್ 9:30 ಇಟ್ಟು 12:30 ನಾನು ತೊಗೊಬಂದುಬಿಟ್ಟೆ. ಸ್ವಲ್ಪ ಬಿಸಿಲಿತ್ತು ನೆನ್ನೆ, ಅದಕ್ಕೋಸ್ಕರ. ಬಟ್ ಬೇಸಿಗೆಲಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ನೆನ್ನೆ ಒಂದು ಸ್ವಲ್ಪ ಬಿಸಿಲಿದ್ದಕ್ಕೆ ಇಟ್ಟು ಅದನ್ನೆಲ್ಲ ಆಲ್ಮೋಸ್ಟ್ ಒಂದು 3ರಿಂದ 4 ಗಂಟೆ ಇಟ್ಟಿದ್ದೆ. ಯಾಕಂತಂದರೆ ಬಿಸಿಲು ಬೇಸಿಗೆ ಅಷ್ಟೊಂದು ಇರಲಿಲ್ಲ. ಬಟ್ ಒಂದು ಸ್ವಲ್ಪ ಇತ್ತು, ಪರವಾಗಿಲ್ಲ, ಇವತ್ತಿಗಿನ್ನ ಪರವಾಗಿಲ್ಲ. ಸ್ವಲ್ಪ ಮೋಡ ಮುಚ್ಚಿದ ವಾತಾವರಣ ಇರಲಿಲ್ಲ. ಅದನ್ನೆಲ್ಲ ಒಂದು 3ರಿಂದ 4 ಗಂಟೆ ಬಿಸಿಲಲ್ಲಿ ಇಟ್ಟು ಧನಿಯಾ ಮತ್ತು ಮೆಣಸಿನ್ಕಾಯಿ ಮತ್ತು ಖಾರದ ಪುಡಿಗೆ ಮತ್ತು ಸಾಂಬಾರು ಪೌಡರ್ಗೆ ಸಪ್ರೇಟಾಗಿ ತರಿಸಿ ಮಾಡಿದ್ದು. ಅಂದರೆ ಖಾರ ಸ್ವಲ್ಪ ಕಡಿಮೆನೇ ಇರಬೇಕು ಇವರಿಗೆ. ಅದಕ್ಕೆ ಒಂದು 400 ಗ್ರಾಮ್ ಅಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ ಮೆಣಸಿನ್ಕಾಯಿನ. ನೀವು ಅರ್ಧ ಕೆಜಿ ತೊಗೊಳ್ಳಿ, ಅಂದರೆ ಖಾರ ತಿನ್ನೋರು. ಬ್ಯಾಡಗಿ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಯಾಕಂತಂದರೆ ಅದು ಗುಂಟೂರ್ಗಿನ ಖಾರ ಕಡಿಮೆ ಇರುತ್ತೆ. ಸೊ ಇವರೆಲ್ಲ ಖಾರ ಜಾಸ್ತಿ ತಿನ್ನೋದಿಲ್ವಲ್ಲ, ಅದಕ್ಕೋಸ್ಕರ ಬ್ಯಾಡಗಿ ಜಾಸ್ತಿ ತೊಗೊಂಡಿದ್ದೀನಿ ನಾನು. ಮತ್ತು ಗುಂಡು ಮೆಣಸಿನ್ಕಾಯಿನೂ ತೊಗೊಂಡಿದ್ದೀನಿ. ಮತ್ತು ಗುಂಡು ಬ್ಯಾಡಗಿ. ಮತ್ತು ನೀವು ಕಾಶ್ಮೀರಿ ಚಿಲ್ಲಿನೂ ಕೂಡ ಹಾಕೋಬೋದು, ಕಲರ್ ಬೇಕಾದರೆ. ಸೊ ಅದಾದಮೇಲೆ ಕಾಳೆಲ್ಲ ತರಿಸಿದ್ವಲ್ಲ ಸಾಂಬಾರು ಪೌಡರ್ಗೆ ಮತ್ತು ಜೀರಿಗೆ ಎಲ್ಲನ ಮನೇಲಿ ಇತ್ತು. ಬಟ್ ಅಳತೆಗೆ ಸಿಗಲಿ ಅಂತ ಹೇಳಿ ಇಷ್ಟಿಷ್ಟು ಗ್ರಾಮ್ ಅಂತ ತರಿಸಿದ್ದು. ಮೆಣಸು 50 ಗ್ರಾಮ್ದು, ಮತ್ತು ಚಕ್ಕೆ ಲವಂಗ ಮೆಂತ್ಯ, ಇದು ಮೈಸೂರು ಬೇಳೆ, ಮೆಣಸಿನ್ಕಾಯಿ ಎಲ್ಲ ಅಂದರೆ ಎಲ್ಲ ತಂದಿದ್ದು ನೈಟ್ ಎತ್ತಿಟ್ಟಿರಲಿಲ್ಲ. ಅಂದರೆ ಬೇಕಲ್ಲ ನಾನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂತ, ತಿಂಡಿ ಎಲ್ಲ ಆದಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಅದಾದಮೇಲೆ ಎಷ್ಟೆಷ್ಟು ಬೇಕು ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಧನ್ಯ ಬಂದು 1 kg ಇದೆ. ಮತ್ತು ಮೆಣಸಿನ್ಕಾಯಿ ಎಲ್ಲ ಬಂದು 400 ಗ್ರಾಮ್ ಇದೆ. ಅಂದರೆ ನೀವು ಅರ್ಧ ಕೆಜಿ ತೊಗೋಬೇಕು ಆ್ಯಕ್ಚುಲಿ. ಮತ್ತು ಇನ್ನೆಲ್ಲ ಕಡಲೆಬೇಳೆ 250 ಗ್ರಾಮು, ಮತ್ತು ಹೆಸ್ರು ಬೇಳೆ 250 ಗ್ರಾಮು, ಮತ್ತು ತೊಗರಿಬೇಳೆ 250 ಗ್ರಾಮ್ಸು. ಮತ್ತು ಇದು ನಾನು ಉದ್ದಿನ ಬೇಳೆನ ಸ್ವಲ್ಪ ಕಡಿಮೆ ತೊಗೊಂಡೆ. ನೀವು 100 ಗ್ರಾಮ್ ಕೂಡ ತೊಗೋಬೋದು. ಯಾಕಂತಂದರೆ ಅದು ಅಂಟು ಬರುತ್ತಲ್ಲ. ಮತ್ತು ನಾವು ಇದನ್ನು ಕೂಡ ಹಾಕಿದ್ದೀವಿ, ಮೆಂತ್ಯನೂ ಕೂಡ. ಅದಕ್ಕೆ ಜಾಸ್ತಿ ಅದು ಒಂಥರ ಅಂಟು ಬರಬಾರ್ದು ಅಂತೇಳಿ ಬಿಡಿ ಅಂದರೆ ಸ್ವಲ್ಪ ನುಣ್ಣುಪ್ಪಾಗಿರಲಿ ಅಂತೇಳಿ ನಾನು ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ಮತ್ತು ಚಕ್ಕೆ ಲವಂಗ ಮತ್ತು ಮೆಣಸು ಎಳ್ಳು ಸೇರಿ ಒಂದು 50 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಮೆಣಸು 50 ಗ್ರಾಮ್ ತೊಗೊಂಡಿದ್ದೆ. ಮತ್ತು ಚಕ್ಕೆ ಲವಂಗ ಒಂದು ಸ್ಟಿಕ್ ಥರ ಬರುತ್ತೆ, ಅದರಲ್ಲಿ 3 ಸ್ಟಿಕ್ಸು, ಮತ್ತು ಒಂದು 2-3 ಚಮಚದಷ್ಟು ಲವಂಗ ತೊಗೊಂಡಿದ್ದೆ ಅಷ್ಟೇ. ಮತ್ತು ಗಸಗಸೆ 50 ಗ್ರಾಮ್ ತೊಗೊಂಡಿದ್ದೀನಿ. ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಮೆನ್ಷನ್ ಮಾಡಿರ್ತೀನಿ ಎಷ್ಟೆಷ್ಟು ಹಾಕಿದ್ದೀನಿ ಅಂತ. ಇನ್ನು ಇದ್ದಿದ್ದೆಲ್ಲ 250 ಗ್ರಾಮ್ ತೊಗೊಳ್ಳಿ. ಅಂದರೆ ಹೆಸ್ರುಬೇಳೆ, ಕಡಲೆಬೇಳೆ ಮತ್ತು ತೊಗರಿಬೇಳೆ. ಮತ್ತು ಮೆಂತ್ಯನ 50 ಗ್ರಾಮ್ ತೊಗೊಳ್ಳಿ. ಮತ್ತು ಸಾಸಿವೆ 50 ಗ್ರಾಮ್ಸು, ಮೆಣಸು 50 ಗ್ರಾಮು, ಮತ್ತು ಜೀರಿಗೆ ಮಾತ್ರ 100 ಗ್ರಾಮ್ ತೊಗೊಂಡಿದ್ದೀನಿ. ಮತ್ತು ಕರ್ಬೇವಿನ ಸೊಪ್ಪು ನೀಟಾಗಿ ಒಣಗಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ತೊಳೆದ್ಬಿಟ್ಟು ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಅದು ಹಿಂಗೆ ಒಂದು ಎಲೆ ಮುಟ್ಟಿದ್ರೆ ಒಂದು ಸ್ವಲ್ಪ ಪಟ ಅಂತ ಸೌಂಡ್ ಬರಬೇಕು, ಆ ಥರ. ಇದು ಬಂದು ಉರಿಯೋದು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಥರ ಉರಿಬೇಕು. ಯಾಕಂತಂದರೆ ನಾನು ಚಿಕ್ಕ ಬಾಣಲಿ ಇಟ್ಕೊಂಡಿರೋದು, ನೀವು ದೊಡ್ಡ ಬಾಣಲಿ, ಬಟ್ ಗ್ಯಾಸ್ ತುಂಬ ತೊಗೊಳುತ್ತೆ.
ಅದನ್ನು ಅಂದರೆ ಸಿಯೋದಕ್ಕೆ ಬಿಡಬಾರ್ದು, ನೀಟಾಗಿ ಫುಲ್ಲು ಅದು ಏನು ಬರುತ್ತೆ ಅಂತಂದರೆ ಫ್ಲೇವರ್ ಬರುತ್ತೆ. ಉರಿಬೇಕಾದ್ರೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಹೊಗೆ ಥರ ಬಂದು ಫ್ಲೇವರ್ ಬರುತ್ತೆ ಘಮ ಘಮ ಅಂತ. ಅಲ್ಲಿವರೆಗೂ ಒಂದು ಸ್ವಲ್ಪ ತುಂಬ ನಾನು ಆ್ಯಕ್ಚುಲಿ ಗೋಲ್ಡ್ ಬ್ರೌನ್ ಕಲರ್ ಬರೋವರೆಗೂ ಹುರಿದಿದ್ದೆ. ಜಾಸ್ತಿ ಕಪ್ಪಾಗೋಷ್ಟು ಹುರಿಬೇಡಿ, ಯಾಕಂತಂದರೆ ಜಾಸ್ತಿ ಕಪ್ಪಾದರೂ ಕೂಡ ಸಾರಿನ ಪೌಡರು ಅದ್ರ ಫ್ಲೇವರ್ ಬರೋದಿಲ್ಲ, ಅಂದರೆ ಅದು ಘಮ ಘಮ ಅನ್ನೋದಿಲ್ಲ. ಮತ್ತು ಜಾಸ್ತಿ ಅಂದರೆ ಒಂದು 2-3 ತಿಂಗಳು 4 ತಿಂಗಳು 6 ತಿಂಗಳವರೆಗೂ ಆದರೂ ಬೇಕಾಗುತ್ತಲ್ಲ. 3 ತಿಂಗಳಿಗೆ ಒಂದ್ಸಲ ಮಾಡ್ಕೊಂಡ್ರೆ ಬೆಟರು, ಫ್ಲೇವರ್ ಚೆನ್ನಾಗಿರುತ್ತೆ. ಒಂದು ಅರ್ಧ ಕೆ ಜಿ ಮಾಡಿಕೊಂಡ್ರೆ ಒಂದು 4 ದಿನ 5 ದಿನ ಇದ್ದರೆ ಒಂದು 3 ತಿಂಗಳು ಆರಾಮಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ. ಇದು 1 ಕೆ ಜಿ ಇದಲ್ಲ, ನೀವು ಅರ್ಧ ಕೆ ಜಿಗೆ ಅಂದರೆ 125 ಗ್ರಾಮ್ ಆ ಥರ ಕಾಳುಗಳ್ನ ಇದು ಮಾಡ್ಕೋಬೇಕು. ಮತ್ತು ಇದೆಲ್ಲ 25 ಗ್ರಾಮು ಆ ಥರ ಇದು ಮಾಡ್ಕೋಬೇಕು. ಅಂದರೆ ಸಾಸಿವೆ, ಫೆನುಗ್ರಿಕ್ ಸೀಡ್ಸ್ ಎಲ್ಲ ಅಷ್ಟೇ, ಆ ಥರ ನೀವು ಇದು ಮಾಡ್ಕೋಬೋದು. ಇದು ಬ್ಯಾಡಗಿ ಮೆಣಸಿನ್ಕಾಯಿ ಎಲ್ಲನೂ ತೊಗೊಳ್ಳೋದ್ರಿಂದ ಕಲ್ಲರು ಚೆನ್ನಾಗಿರುತ್ತೆ, ಮತ್ತು ಒಂದೇ ತೊಗೊಳ್ಳೋದ್ರಿಂದ ಹೊಟ್ಟೆ ಉರಿ ಬರುತ್ತೆ ಕಾರು. ಸೊ ಇದು ಬ್ಯಾಡಗಿ ಕಲ್ಲರ್ ಬರುತ್ತೆ. ಬ್ಯಾಡಗಿ ಮತ್ತು ಇದೆಲ್ಲ ಮಿಕ್ಸ್ ಮಾಡಿ ಹಾಕೋದ್ರಿಂದ ಸ್ವಲ್ಪ ಅರಿಶಿನ ಪೌಡರ್ 50 ಗ್ರಾಮ್ ಅದು ಮಾತ್ರ ಮಿಸ್ ಆಗಿದೆ, ಅದನ್ನು ನಾನು ಪೌಡರ್ ಆ್ಯಡ್ ಮಾಡಿದ್ದೀನಿ. ನೋಡಿ, ನೀವೇ ನೋಡ್ತಾ ಇದ್ದೀರಾ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಸ್ಲೈಟ್ಲಿ ಅದು ಗೋಲ್ಡನ್ ಕಲರ್ ಆಗ್ತಿದೆ, ಮತ್ತು ಹೊಗೆ ಕೂಡ ಬರ್ತಿದೆ, ಮತ್ತು ಸ್ಮೆಲ್ಲು ಬರ್ತಾಯಿದೆ. ನೋಡಿ, ಅಲ್ಲಿ ಹೊಗೆ ಬರುತ್ತಲ್ಲ, ಅಂದರೆ ಜಾಸ್ತಿ ಹುರಿದಿದ್ದಾದ್ಮೇಲೆ ಅದನ್ನು ಹಿಂಗೆ ಕಾಳಿಂಗೆ ಅಂದಾಗ ಅದು ಪುಡಿ ಆಗಬೇಕು. ಸೊ ಅದನ್ನೆಲ್ಲ ಒಂದರಲ್ಲಿ ಹಾಕ್ಕೊಳ್ತಾ ಇದ್ದೆ, ಒಂದು ಬಾಕ್ಸಲ್ಲಿ. ಈ ಥರ 4 ಟೈಮ್ ಹುರ್ಕೊಂಡೆ, ಯಾಕಂತಂದರೆ ಈ ಬಾಣಲಿಲಾದರೆ ಬೇಗ ಸಿಯೋದಿಲ್ಲ. ಇದು ಕೋಟಿಂಗ್ ಎಲ್ಲ ಕೊಟ್ಟಿದ್ದಾರಲ್ಲ, ಒಂದು ಸ್ವಲ್ಪ ತಳ ದಪ್ಪ ಇದೆ. ನೀವು ಆ್ಯಕ್ಚುಲಿ ತಳ ಅಲ್ಯೂಮಿನಿಯಂ ಬರುತ್ತಲ್ಲ, ತಳ ಸಣ್ಣ ಇರೋದಕ್ಕಿಂತ ತಳ ಸ್ವಲ್ಪ ದಪ್ಪ ಇರೋ ಕಬ್ಬಿಣದ ಬಾಣಲಿಲೆಲ್ಲ ನೀವು ಹುರಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ಅಷ್ಟು ಬೇಗ ಸಿಯೋದಿಲ್ಲ. ಕಬ್ಬಿಣದ ಬಾಣಲಿ ನಮ್ಮ ಅಮ್ಮ ಮನೇಲಿತ್ತು ಅಂತಂದರೆ ಅದು ಅಕೇಶನಲ್ಲಿ ಅದು ದಪ್ಪ ಇರೋದ್ರಿಂದ ಅದನ್ನೆಲ್ಲ ಎತ್ತಿಡೋಕ್ಕೆಲ್ಲ ಇದಾಗುತ್ತೆ. ಅಂದರೆ ತುಂಬ ಏನು ದಪ್ಪ ಇಲ್ಲ, ಮ್ಯಾನೇಜ್ ಮಾಡ್ಬೋದು. ಬಟ್ ಅದರಲ್ಲಿ ತಳ ಎಲ್ಲ ಸಿಯೋದಿಲ್ಲ, ಮತ್ತು ನೀಟಾಗಿ ಹುರ್ಕೋಬೋದು. ಸೊ ಆ ಕಬ್ಬಿಣದ ಬಾಣಲಿ, ತಳ ದಪ್ಪ ಇರೋ ಬಾಣಲಿ ತೊಗೊಂಡ್ರೆ ಅಲ್ಯೂಮಿನಿಯಂ ಬಾಣಲಿನ ತುಂಬ ಒಳ್ಳೆಯದು. ಅಷ್ಟು ಬೇಗ ಸಿಯೋದು ಇಲ್ಲ, ಮತ್ತು ನೀಟಾಗಿ ಹದ ಕೊಡುತ್ತೆ ಕಬ್ಬಿಣದ ಬಾಣಲಿಗಳೆಲ್ಲ, ತಳ ದಪ್ಪ ಇರೋ ಬಾಣಲಿ ಎಲ್ಲ. ಅದಕ್ಕೆ ಹೇಳಿದ್ದು. ಒಲೆ ಆ್ಯಕ್ಚುಲಿ ಹಳ್ಳಿ ಕಡೆ ಎಲ್ಲ ಇದೆಲ್ಲ ಸಾಂಬಾರು ಪೌಡರು ಮತ್ತು ಔಡ್ಲ ಎಲ್ಲ ಬೇಯಿಸ್ತಾರೆ ಹರಳೆಣ್ಣೆ ಮಾಡೋದಕ್ಕೆಲ್ಲನ. ಅದನ್ನು ಕೂಡ ರೋಸ್ಟ್ ಮಾಡ್ಕೋಬೇಕು ನೀಟಾಗಿ. ಔಡ್ಲನೂ ಕೂಡ ಆಲ್ಮೋಸ್ಟ್ ಒಂದು ಗೋಲ್ಡನ್ ಕಲರ್ ಬರೋವರೆಗೂ ರೋಸ್ಟ್ ಮಾಡ್ಕೋತಾರೆ. ಸೊ ಅದು ತುಂಬ 1 ಡೇ 2 ಡೇಸ್ ಪ್ರೊಸೆಸ್ ಅದು. ಅದನ್ನೆಲ್ಲ ಕಾಸಿ, ಸೊ ಆವಾಗ ಆ ಟೈಮಲ್ಲಿ ನಾನು ನೋಡಿದ್ದು ಎಲ್ಲ ಒಲೆ ಮೇಲೆ ಉರಿತಾರೆ. ಸೊ ಒನ್ ಡೇ ಬೇಕು ಎಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನೆಲ್ಲ ನೀಟಾಗಿ ರೋಸ್ಟ್ ಮಾಡಿಕೊಂಡು. ತುಂಬ ಟೈಮ್ ತಗೊಳುತ್ತೆ, ಅಂದರೆ ಒಂದು 6 ಮಂತ್ಸ್ 3 ಮಂತ್ಸಿಗೆ ಒನ್ ಡೇ ಕೊಟ್ಟರೆ ಬೆಟರು. ಯಾಕಂತಂದರೆ ಈಗ ಒಂದು ರೆಸಿಪೀಸ್ ಮಾಡೋದಕ್ಕೆ ಸಾಂಬಾರು ಪೌಡರು, ಖಾರದ ಪೌಡರು ಎಲ್ಲ ಪುಡಿಯಾಗಿ ಎಲ್ಲ ಪುಡಿಗಳು ಪೌಡರ್ಸು ರೆಡಿ ಇದ್ದರೆ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾವು ಗರಂ ಮಸಾಲನೂ ಕೂಡ ಮಾಡ್ಕೋಬೋದು ಮನೇಲೆ, ಎಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಬಂದು. ಅದು ಫ್ಲೇವರ್ ಚೆನ್ನಾಗಿರುತ್ತೆ. ಒಂದು 15 ಡೇಸ್ಗೆ ಒಂದೊಂದ್ಸಲಿ ಮಾಡ್ಕೊಳ್ತಾ ಇದ್ದರೆ ಚೆನ್ನಾಗಿರುತ್ತೆ. ನೋಡಿ, ನಾನು ಎಲ್ಲ ಅಂದರೆ ಧನಿಯಾ ಪೌಡರ್ ಎಲ್ಲನೂ ಕೂಡ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಒಲೆ ಮೇಲಾದರೆ ಕುತ್ಕೊಂಡಾದರೂ ಉರಿಬೋದು, ಬಟ್ ಇಲ್ಲಿ ನಿಂತ್ಕೊಂಡು ಸ್ಲ್ಯಾಬ್ ಮೇಲೆ ಇಟ್ಟಿರ್ತೀವಲ್ಲ, ಆ್ಯಕ್ಚುಲಿ ಇದು ಕೆಳಗೆ ಇಟ್ಕೊಳ್ಳೋಕ್ಕೂ ಬರೋದಿಲ್ಲ ವೈರೆಲ್ಲನ, ಇದರಿಂದ ಕೊಟ್ಟಿರೋದ್ರಿಂದ ಕೆಳಗಡೆ ಕುತ್ಕೊಂಡು ಆರಾಮಾಗಿ ಹುರ್ಕೋಬೋದು. ಬಟ್ ಇದು ನಿಂತ್ಕೊಂಡು ಹುರ್ಕೊಂಡಿರೋದಕ್ಕೆ ಸ್ವಲ್ಪ ಕಾಲು ನೋವು ಎಲ್ಲ ಬಂದಿದೆ. ಎಷ್ಟು ಹೊತ್ತು, ತುಂಬ ಜಾಸ್ತಿ ಹೊತ್ತು ತೊಗೊಳ್ತು ಕ್ಲೀನಿಂಗು ಅದೆಲ್ಲ ನಾವು ಹುರ್ಕೊಳ್ಳೋದಕ್ಕೆ. ಆಲ್ಮೋಸ್ಟ್ ಒಂದು 2 to 3 hours ನಿಂತ್ಕೊಂಡಿದ್ದೆ ಅನಿಸುತ್ತೆ, ಎಲ್ಲ ನೀಟಾಗಿ ಫ್ರೈ ಮಾಡಬೇಕು ಅಂತ. ನಾನು ಆ್ಯಕ್ಚುಲಿ ಐ ಫ್ಲೇಮಲ್ಲಿ ಒಂದೊಂದ್ಸಲಿ ಇಟ್ಕೊಳ್ತಿದ್ದೆ, ಒಂದೊಂದ್ಸಲಿ ಜಾಸ್ತಿ ಇದಾಗ್ತಿದೆ ಅನ್ಬೇಕಾದ್ರೆ
ಆಲ್ಮೋಸ್ಟ್ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹುರ್ತಿದ್ದೀನಿ. ಇನ್ನು ಜಾಸ್ತಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೋತಾ ಇದ್ದೆ. ಫ್ಲೇಮ್ ಕಡಿಮೆನೇ ಇಟ್ಕೊಂಡಿದ್ದೆ, ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಇದು ಫಾಸ್ಟ್ ಫಾರ್ವರ್ಡ್ ಮಾಡಿರೋದ್ರಿಂದ ನಿಮ್ಗೆ ಅನಿಸುತ್ತೆ. ಸೊ ಧನ್ಯ ಆದಮೇಲೆ ನಾನು ಕಾಳುಗಳ್ನ ಹುರ್ಕೊಂಡೆ ಫಸ್ಟ್. ಆಮೇಲಿಂದ ಉದ್ದಿನ ಬೇಳೆನೂ ಕೂಡ ಇಟ್ಟು ಒಂದು 15 ಮಿನಿಟ್ಸು ಹಂಗೆಲ್ಲ ತೊಗೊಳುತ್ತೆ. ಯಾಕಂತಂದರೆ ನೀಟಾಗಿ ನಾವು ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗೇ ಮಸಾಲ ಬರುತ್ತೆ. ಬಟ್ ಅದು ಹಂಗಂತ ತುಂಬ ಸೀಸೋದು ಅಲ್ಲ, ಮತ್ತು ಮೀಡಿಯಮಾಗಿ ಹದ ಅಂತ ಹೇಳ್ತಾರೆ ಹಳ್ಳಿ ಕಡೆ, ಆ ಥರ ಹದವಾಗಿ ಹುರಿಬೇಕು. ಸೊ ಅದಾದಮೇಲೆ ನಾನು ಕಡಲೆಬೇಳೆನೂ ಕೂಡ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಂಡೆ. ಸೊ ಇದು ನೀಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಂಡ್ರೆ ಮತ್ತೆ ಒಂದೊಂದು ಕಪ್ಪಕ್ಕೆ ಟರ್ನ್ ಆಗ್ತಾ ಇರ್ಬೇಕಾದ್ರೆ ನಾನು ಹಾಕ್ಕೊಬಿಟ್ಟೆ. ಯಾಕಂತಂದರೆ ಕಪ್ಪಗಾಯಿತು ಅಂತಂದರೆ ಕಲರ್ ಚೆನ್ನಾಗಿ ಬರೋದಿಲ್ಲ ಮತ್ತು ಫ್ಲೇವರು ಚೆನ್ನಾಗಿರೋದಿಲ್ಲ ಅಂತ. ಸಾಂಬಾರು ಪೌಡ್ರಿಗೆ ಒಂದು ಕಾಳು ಕೂಡ ಇದಾಗಬಾರ್ದು. ಅಂದರೆ ಒಂದು ಕಾಳು ಅಂತಂದರೆ ಮೀನ್ಸ್ ಕಡಲೆಬೇಳೆ ಯಾವುದೋ ಕೂಡ, ಕಡಲೆಬೇಳೆ ಹೆಸ್ರು ಕಾಳು ಅದು ಯಾವುದೂ ಕೂಡ ಜಾಸ್ತಿ ಕಪ್ಪಾಗಬಾರ್ದು. ಅದಕ್ಕೋಸ್ಕರ ಅಲ್ಲಿ ಗೊತ್ತಾಗ್ತಿದೆಯಲ್ಲ, ಅಲ್ಲೇ ಒಂದೊಂದು ಟರ್ನ್ ಬ್ಲ್ಯಾಕ್ ಆಗ್ತಾಯಿತ್ತು. ಆ್ಯಕ್ಚುಲಿ ಬ್ರೌನ್ ಕಲರು ಅಷ್ಟು ಬರ್ತಿದ್ದಂಗೆ ನಾನು ತೆಗಿತಾ ಇದ್ದೆ. ಇದಾದಮೇಲೆ ಬೇಳೆ ಹುರ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ತುಂಬ ಪೇಷನ್ಸ್ ಬೇಕು ಇದು ಮಾಡೋದಕ್ಕೆ. ಅದನ್ನು ಈ ಥರ ತಿರುಗಿಸಿ ಕೈ ಎಲ್ಲ ಕೂಡ ನೋವು ಬರ್ತಾ ಇರುತ್ತೆ. ಆ್ಯಕ್ಚುಲಿ ಇದು ಹ್ಯಾಂಡಲ್ ಇರೋದಕ್ಕೆ ಬೆಟರು. ಒಂದೊಂದ್ಸಲಿ ರೈಟ್ ಹ್ಯಾಂಡಲ್ಲೂ ಕೂಡ ಜಾಸ್ತಿ ಹೊತ್ತು ಹುರಿದ್ನಲ್ಲ, ಒಂದು ಟೂ ಆ್ಯಂಡ್ ಹಾಫ್ ಆನ್ ಅವರ್ಸು, ಆವಾಗ ಸ್ವಲ್ಪ ಅದು ಕೂಡ ಬಿಸಿ ಆಗ್ತಾಯಿತ್ತು. ಬಟ್ ಈ ಥರ ಇರೋದ್ರಿಂದ ಬೇಗ ಹಾಕ್ಕೊಳ್ಳೋದಕ್ಕೆಲ್ಲನ ಈಸಿ ಆಯಿತು. ನೋಡಿ, ಈಗ ಅದು ಕೂಡ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರ್ತಾಯಿದೆ. ಆವಾಗಲೇ ನಾನು ತೆಗೆದು ಒಂದು ಇದ್ರಲ್ಲಿ ಹಾಕ್ಕೊಳ್ತಾ ಇದ್ದೆ. ಅದು ಅಲ್ಲಿ ನೀವು ಸ್ಟೀಲ್ ಡಬ್ಬದಲ್ಲಿ ಹಾಕ್ಕೊಂಡ್ರೆ ಬೆಟರು. ಇದೆಲ್ಲನ ಈಗ ಮೆಣಸು ಮತ್ತು ಚಕ್ಕೆ ಲವಂಗ ಹಾಕ್ಕೊಳ್ತಾ ಇದ್ದೀನಿ. ನಾನು ಲವಂಗ ಮರ್ತಿದ್ದೆ, ಆಮೇಲಿಂದ ವೀಡಿಯೋ ಮಾಡ್ಕೋಬೇಕಾದ್ರೆ ಲವಂಗ ಇಲ್ಲ ಅಂತ ಅಂದ್ಕೊಂಡೆ. ಇಲ್ಲಾಂದರೆ ನೀವು ಹೆಸ್ರು ಕಾಳು ಕೂಡ ಹಾಕೋಬೋದು. ಅದು ಸಿಪ್ಪೆ ಇದ್ದರೆ ಅದರಲ್ಲೂ ಕೂಡ ಪೋಷಕಾಂಶಗಳು ಜಾಸ್ತಿ ಇರುತ್ತಲ್ಲ, ಸೊ ಅದಕ್ಕೆ. ನೀಟಾಗಿ ಎಲ್ಲ ಹುರ್ಕೊಳ್ತಾ ಇದ್ದೆ. ಅದು ಕಾಳುಗಳು ಕೂಡ ಟೈಮ್ ತೊಗೊಳ್ತು. ಅದು ಎಲ್ಲ ನಾನು ಲೋ ಫ್ಲೇಮಲ್ಲೇ ಹೈ ಫ್ಲೇಮಲ್ಲೆಲ್ಲ ಇಟ್ಕೊಂಡು ಸಿಡಿದ್ಬಿಟ್ರೆ ಯಾಕೆ ಅಂತ ಹೇಳಿ. ಈಗ ಸಾಸಿವೆ ಬಂದು ಚಿಟಪಟ ಅಂತ ಸಿಡಿಯುತ್ತೆ. ಅದೇನು ತುಂಬ ಜಾಸ್ತಿ ಹೊತ್ತೇನು ಬೇಕಾಗೋದಿಲ್ಲ. ಅದು ಗೊತ್ತಾಗುತ್ತೆ, ಒಂದೊಂದೇ ಕಾಳು ಸಿಡಿಯೋ ನೋಡಿ, ಆ ಥರ ಸಿಡಿಯುತ್ತೆ. ಸೊ ಅವಾಗ ಒಂದು ಸ್ವಲ್ಪ ಎಲ್ಲ ಒಂಥರ ಗ್ರೇಯಿಶ್ ಕಲರ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಈರುಳ್ಳಿ ಎಲ್ಲ ಕೂಡ ಫ್ಲೇವರ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಿಮಗೆ ಗೊತ್ತಾಗುತ್ತೆ ಅದಕ್ಕೆ ಬೀಳ್ತಾ ಇದೆ, ಚೆನ್ನಾಗಿ ರೋಸ್ಟ್ ಆಗ್ತಾಯಿದೆ ಅಂತ. ಸೊ ಎಲ್ಲನೂ ನೀಟಾಗಿ ನಾನು ಒಂದು ಸ್ವಲ್ಪ ಈಗ ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಬಟ್ ಹೈ ಫ್ಲೇಮಲ್ಲಿ ಇಟ್ಟಾಗ ಮುಂದೆ ನಿಂತ್ಕೋಬೇಕು. ಏನಕ್ಕೆ ನೀರು ಕುಡಿಬೇಕಾದ್ರೂ ಕೂಡ ಇದು ಮೆಣಸಿನ್ಕಾಯಿ ಮಾತ್ರ ತುಂಬ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ. ಯಾಕಂತಾರೆ ಕಪ್ಪಗಾಗೋ ನೀಟಾಗಿ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಘಾಟು ಬರುತ್ತೆ ಮೆಣಸಿನ್ಕಾಯಿ ಹುರಿಬೇಕಾದ್ರೆ. ನಾನು ಲಾಸ್ಟಲ್ಲಿ ಹುರ್ಕೊಂಡೆ ಆ್ಯಕ್ಚುಲಿ. ಇದು ಗುಂಡು ಮೆಣಸಿನ್ಕಾಯಿ ಬಂದು ಬೇಗ ಕಪ್ಪಗಾಗ್ಬಿಡುತ್ತೆ. ನಾನು ಸ್ವಲ್ಪ ಹಾಕ್ಕೋಬೇಕಾಯ್ತು, ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೆ. ಆ್ಯಕ್ಚುಲಿ ಮೆಣಸಿನ್ಕಾಯಿ ನೀಟಾಗಿ ಹುರಿದ್ರೆ ಪುಡಿಯಾಗಿ ಚೆನ್ನಾಗಿ ಬರುತ್ತೆ. ಜಾಸ್ತಿ ಹೊತ್ತಿದೆ ಅಂತ ಟೈಮ್ ತೊಗೊಳ್ಳಲ್ಲ, ಬಟ್ ಒಂದು ಸ್ವಲ್ಪ ಲೋ ಫ್ಲೇಮಲ್ಲೇ ಹುರ್ಕೋಬೋದು ಇದು. ಅದಾದಮೇಲೆ ಬ್ಯಾಡಗಿ
ಬ್ಯಾಡಗಿ ಮೆಣಸಿನ್ಕಾಯಿನೂ ಕೂಡ ನೀಟಾಗಿ ಹುರ್ಕೊಂಡೆ. ಬಟ್ ಈಗ ನಿಮಗೆ ಒಂದು 30 ಮಿನಿಟ್ಸ್ ಒಳಗಡೆ ಆಗುತ್ತೆ. ಬಟ್ ಇದನ್ನು ನಾನು ತುಂಬ ಟೈಮ್ ತೊಗೊಂಡು ಹುರ್ಕೊಂಡಿರೋದು. ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಉಳಿಯುತ್ತಲ್ಲ, ಅದು ಚಿಕ್ಕ ಬಾಣಲೆ ಆಗಿರೋದ್ರಿಂದ 4ರಿಂದ 5 ಸಲ ಎಲ್ಲ ಹುರ್ಕೊಂಡಿದ್ದೀನಿ. ಮತ್ತು ಕಪ್ಪಗಾಗಿರೋದು ಅದು ಗುಂಡು ಮೆಣಸಿನ್ಕಾಯಿ ಬೇಗ ಆಗುತ್ತೆ ಅನ್ನಲ್ಲ, ಅದನ್ನೆಲ್ಲ ತೆಗಿತಾಯಿದ್ದೀನಿ. ನಾನು ಕಡಿಮೆ ಕೊಡ್ತಾರೆ ಅಂತೇಳಿ ನಾನು ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ, ಡೈಲಿ ಗೂಡ್ಸ್ ಪ್ರಾಡಕ್ಟು. ಅದನ್ನು ಕೂಡ ಬಿಸಿಲಲ್ಲಿ ಇಟ್ಟಿದ್ದೆ. ಅದೇ 1 2 3 ಹಂಗಾಗಿತ್ತು. ಅದಕ್ಕೆ ಒಂದು ಸ್ವಲ್ಪ ಬಿಸಿ ಆಗಿರಲಿಲ್ಲ ಇದು. ಈಗ ನೀಟಾಗಿ ಎಲ್ಲ ಬಿಡಿಸ್ಕೊಬಿಟ್ಟು ಎಲೆನೆಲ್ಲ ನೀಟಾಗಿ ಒಂದೊಂದು ಎಲೆ ಬಿಡಿಸ್ಕೊಂಡು ಈ ಥರ ಎಲೆ ಎಲ್ಲ ಕಡ್ಡಿಯಿಂದ ಎಲೆನ ಬೇರ್ಪಡಿಸಿ ಒಂದು ಎಳ್ಕಟ್ಟಷ್ಟು ತಗೊಂಡಿದ್ದೆ. ಅದು ಹುರಿದ ಮೇಲೆಲ್ಲ ತುಂಬ ಕಡಿಮೆ ಆಗುತ್ತೆ. ನೀಟಾಗೆಲ್ಲ ಅದು ಅಂದರೆ ಅದರಲ್ಲಿ ಏನಾದರೂ ಒಂದು ಹುಳ ತಿಂದಿರೋದು, ಒಂಥರ ಸೀಡೆ ಅಂತಾರೆ ನಮ್ಮ ಕಡೆ, ಅಂದರೆ ಮಚ್ಚೆ ಥರ ಇರುತ್ತೆ, ವೈಟು ಕಪ್ಪು ಮಚ್ಚೆ ಥರ ಇದ್ದರೆ ಆ ಥರದ್ದೆಲ್ಲ ಇದ್ದರೆ ಏನಾದ್ರು ತೆಗ್ದಾಕ್ಬಿಟ್ಟು ನೀಟಾಗಿ ತೊಳ್ಕೊಂಡು ಸ್ವಲ್ಪ ತೊಣಗಿಸಿ ಆಮೇಲಿಂದ ಹುರ್ಕೊಬಿಟ್ರೆ ಅದು ಫ್ರೈ ಆಗಿಬಿಡುತ್ತೆ. ಇದೆಲ್ಲ ಕ್ಲೀನ್ ಮಾಡಿ ಹಾಕ್ಕೊಂಡೆ. ತುಂಬ ಟೈಮ್ ಹಿಡೀತು. ಆಮೇಲಿಂದ ಇದು ಎಲ್ಲ ತೋರಿಸಿಲ್ಲ ಅಷ್ಟೇ. ಅಂದರೆ ತುಂಬ ಲೋ ಬ್ಯಾಟ್ರಿ ಕೂಡ ಆಗಿತ್ತು. ಅಂದರೆ ವೀಡಿಯೋಸ್ ಎಷ್ಟೋ ತಾನ್ ಆಗಿತ್ತಲ್ಲ, 1.5 hour 2 hours ಮಧ್ಯೆ ಆಫ್ ಮಾಡ್ತಾಯಿದ್ದೆ. ತುಂಬ ಅಂದರೆ ಲಾಸ್ಟಲ್ಲಿ ಫ್ರೈ ಆಗ್ಬೇಕಾದ್ರೆ ಮಾತ್ರ ಆನ್ ಮಾಡ್ತಾಯಿದ್ದೆ. ಇದು ಇನ್ನೊಂದು ಕಟ್ಟು, ಅಂದರೆ 6 rupees ಒಂದು ಕಟ್ಟು, ಒಂದು ಪ್ಯಾಕು. ತುಂಬ ಜಾಸ್ತಿನೇ ಕೊಟ್ಟಿದ್ದರು. ಒಂದು 3-4 ಪ್ಯಾಕ್ ತರಿಸಿದ್ದೆ. ಸಾರಿ 5 ಪ್ಯಾಕ್ ಅಲ್ಲ 5 ಪ್ಯಾಕ್ ತರಿಸಿದ್ದೆ. ಅದರಲ್ಲಿ 2 ಪ್ಯಾಕ್ ಮಾತ್ರ ಕೊಂಡು ಇನ್ನು ಬೇಕಾಗುತ್ತಲ್ಲ, ಕರ್ಬೇವಿನ ಸೊಪ್ಪು ಎಲ್ಲದಕ್ಕೂ ಹಾಕೋದಕ್ಕೆ ಬೇಕಾಗುತ್ತೆ. ಸೊ ನೈಟು ಅಂದರೆ 10 ಗಂಟೆವರೆಗೂ ಓಪನ್ ಇತ್ತು. ಇಲ್ಲಿ ಮಿಲ್ ನಿಯರ್ ಬೈ ಇರೋದು, ಒಂದು ಆಪೋಸಿಟ್ ಬಿಲ್ಡಿಂಗ್ ಒಂದು ಸ್ವಲ್ಪ ದೂರ ಹೋದರೆ 1-2 ಮಿನಿಟ್ಸಲ್ಲೆಲ್ಲ ಹೋಗ್ಬಿಡ್ಬೋದು. ಓಪನ್ ಇತ್ತು ಅಂತ ಹೇಳಿ ಇಬ್ಬರು ಹೋಗಿ ಅದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಯಾಕಂತ ಅಂದರೆ ವೀಡಿಯೋ ಅದೆಲ್ಲ ಚಾರ್ಜ್ ಇದ್ದರೆ ತೊಗೊಂಡೋಗ್ತಿದ್ದೆ, ಬಟ್ ಚಾರ್ಜ್ ಇರಲಿಲ್ಲ. ಅದಕ್ಕೆ ಬಿಡು ಅಂತ ಇನ್ನೇನು ಅಂತ ಅದನ್ನು ಮಾಡ್ಕೊಂಡಿಲ್ಲ. ಸೊ ಇದೆಲ್ಲ ನೀಟಾಗಿ ಯಾವುದಾದ್ರೂ ಇದಿತ್ತು ಅಂತೆಲ್ಲ ನೋಡಿ ಆಯಿತು. ಆಮೇಲಿಂದ ಫಿಲ್ಟ್ರು ನೀರಲ್ಲಿ ತೊಳೆದು ಸ್ವಲ್ಪ ಬಿಸಿಲಿಗಿಟ್ಟು ಆಮೇಲಿಂದ ಒಂದು 20-30 ನಿಮಿಷ ಆದಮೇಲೆ ಇನ್ನೂ ಇಡಬೇಕಾಯ್ತು ನನಗೆ. ಮತ್ತು ಇದನ್ನು ಇಟ್ಟಿದ್ದೆ, ಎಲ್ಲ ಫ್ರೈ ಮಾಡಿದ್ನಲ್ಲ ಅದೆಲ್ಲ ಆವಾಗಲೇ ಇಟ್ಬಿಟ್ಟಿದ್ದೆ ಅದು ಬಿಸಿಲಿಗೆ. ನೀಟಾಗೆಲ್ಲ ಬಿಡಿಸ್ಕೊಂಡು ನಿನ್ನೆ ಏನೋ ಕ್ಲೀನ್ ಮಾಡೋಕ್ಕೆ ಆಗಲಿಲ್ಲ. ಅಂದರೆ ಕ್ಲೀನ್ ಮಾಡೋದು ಮೀನ್ಸ್ ನೆಲ ಎಲ್ಲ ತೊಳೆದಿಲ್ಲ ಡೈಲಿ ಇನ್ನೇನು ಅಂತ ಹೇಳಿ ಇವತ್ತು ಎಲ್ಲ ಎಡಿಟಿಂಗ್ ಮಾಡಿ ತೊಳೆಯೋಣ ಅಂತ. ತುಂಬ ಟಯರ್ಡ್ ಆಯಿತು, ನಾನು ಎದ್ದಿದ್ದೆ ತುಂಬ ಲೇಟಾಗಿ. ಏನು ಗೊತ್ತಾ, ಅದೆಲ್ಲ ಮಿಷಿನ್ಗೆ ಹಾಕ್ಸಿ ಮತ್ತು ಅದೆಲ್ಲ ನೀಟಾಗಿ ಜಲ್ದಿ ಹಿಡಿಯೋದಕ್ಕೆ ಅದಕ್ಕೊಂದು 1/4 hour 1 ಗಂಟೆ ಅಷ್ಟು ತೊಗೊಳ್ತು. ಮತ್ತು ಸ್ವಲ್ಪ ಅಡುಗೆನ ಮಾಡಬೇಕಾಯ್ತಲ್ಲ, ಅನ್ನ ಮತ್ತು ಪಲ್ಯ ಸಲಾಡ್ ಥರ ಮಾಡಿದ್ದೆ. ಅದನ್ನು ಹೆಸ್ರು ಕಾಳು ಮೊಳಕೆ ಬಂದಿತ್ತಲ್ಲ ಅದನ್ನೆಲ್ಲ ಹಬೆಯಲ್ಲಿ ಬೇಯಿಸ್ಕೊಬಿಟ್ಟು ನೋಡಿ ಅದನ್ನು ನೀಟಾಗಿ ಇಡ್ತಾಯಿದ್ದೀನಿ. ಎಳ್ಸರಿ ತೊಗೊಂಬಂದು ನೋಡಿ ಇಲ್ಲೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇನ್ನೇನು ಹಾಕ್ಸ್ಬೇಕಂತ ಹೇಳಿ. ಇವಾಗ ಕರ್ಬೇವಿನ ಸೊಪ್ಪು ಹುರ್ಕೋಬೇಕು. ಸಾಸಿವೆ ಗಸಗಸೆ 50 ಗ್ರಾಮ್ ಇರಲಿಲ್ವಲ್ಲ, ಅದನ್ನು ತರಿಸಿ ಹಾಕ್ತಾಯಿದ್ದೀನಿ. ಇದು ಆಲ್ಮೋಸ್ಟ್ 124 rupees ಇತ್ತು 50 ಗ್ರಾಮ್ಸು.
ನೀಟಾಗೆಲ್ಲ ಹುರ್ಕೊಂಡೆ. ಇದನ್ನು ಕೂಡ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೋಬೇಕು. ಒಂದು ಚಿಕ್ಕ ಉರಿಲೇ ಮೀಡಿಯಮ್ ಉರಿಲಿ ಇಟ್ಕೊಂಡು ಮುಂದೆ ನಿಂತಿದ್ರೆ ಪರವಾಗಿಲ್ಲ, ಹೈ ಫ್ಲೇಮ್ ಮಾಡಿದ್ರು ಅಲ್ಲೆಲ್ಲ ನೋಡಿ ಕಾಳುಗಳೆಲ್ಲ ಬಿದ್ದಿದೆ. ಆಮೇಲಿಂದ ಕರ್ಬೇವಿನ ಸೊಪ್ಪು ನಾನು ಉರಿಯೋದು ಕೂಡ ತೋರಿಸಿದ್ದೀನಿ, ಬಟ್ ಈ ಥರ ಹದವಾಗಿ ಹುರಿದ್ರೆ ಚೆನ್ನಾಗಿರುತ್ತೆ. ಇವಾಗ ಖಾರಕ್ಕೆ ಅಂತೆಲ್ಲ ಹುರಿದಿದ್ದೀನಿ ನೋಡಿ, ಇದೆಲ್ಲ ಹುರಿದು ಮತ್ತು ಹಿಂಗೆ ಹಾಕಿರೋದು ನಾನು. ಈಗ ಕರ್ಬೇವಿನ ಸೊಪ್ಪು ಒಂದು ಹಾಕಬೇಕು ಮತ್ತು ಅರಶಿನ ಪೌಡರ್ ಹಾಕ್ತೆ. ಮತ್ತು ಇದು ಹುರಿದಿದ್ದು ಒಂದು ಸ್ವಲ್ಪ ಸಂಜೆ ಅಷ್ಟೊತ್ತಿಗೆ ಹಾಕ್ಸಿದ್ರೆ ಅಥವಾ ಬೆಳಿಗ್ಗೆ ಬೆಟರು. ಇದೆಲ್ಲ ನೋಡಿ ಈ ಥರ ಫ್ರೈ ಆಗಿರೋದು. ಜಲ್ಡಿ ಎಲ್ಲ ಇಡಿದ್ಮೇಲೆ ಪೌಡರ್ ಈ ಥರ ಕಾಣಿಸ್ತಾ ಇದೆ. ಎಲ್ಲ ಜಲ್ಡಿ ಎಲ್ಲ ನೀಟಾಗಿದೆ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಇಷ್ಟು ದೊಡ್ಡದಲ್ಲಿ ಹತ್ತತ್ರ ಒಂದು 2.5 kg ಅಷ್ಟು ಆಗಿದೆ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಖಾರದ ಪುಡಿ ಎಷ್ಟಾಗಿದೆ. ಸೊ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.